ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರ್ಯಾರು HSRP ಲೇಔಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ನಂಬರ್ ಪ್ಲೇಟ್ಗಳನ್ನ ಹಾಗೆ ಇನ್ನು ಯಾರು ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬರೂ ಮಾಡಬೇಕಾಗಿರುತ್ತೆ. ನಿಮ್ಮ ಓಲ್ಡ್ ವೆಹಿಕಲ್ ಆಗಿ 2 ವೀಲರ್ ಆಗಿರಲಿ, 4 ವೀಲರ್ ಆಗಿರಲಿ ಸ್ನೇಹಿತರೆ, 3 ವೀಲರ್ ಆಗಿರಲಿ, ಯಾವುದೋ ಒಂದು ವೆಹಿಕಲ್ ಆಗಿದ್ರು ನೀವು HSRP ಲೇಔಟ್ದು ನಂಬರ್ ಪ್ಲೇಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಕಂಪಲ್ಸರಿಯಾಗಿ ಅನ್ನೋದು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಿಮ್ಮ ಗಾಡಿಗೆ ನೀವು ಆ ಪ್ಲೇಟ್ನ ಫಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಅದು ಗೌರ್ಮೆಂಟಿಂದ ಬಂದಿರೋ ಹೊಸ ರೂಲ್ಸ್ ಸ್ನೇಹಿತರೆ. ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತಿದ್ದೀನಿ ಅಂದರೆ, ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿರ್ತೀರ ಹಂಗಂದ್ರೆ ಅಪ್ಲೈ ಮಾಡಿರ್ತಾರೆ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗೆ, ಹಂಗಂದ್ರೆ HSRPಗೆ ಅವರು ಟ್ರ್ಯಾಕಿಂಗ್ ID ಹೆಂಗೆ ನಾವು ಟ್ರ್ಯಾಕ್ ಮಾಡೋದು ಸ್ನೇಹಿತರೆ. ಅದೇನು ಒಂದಿನದಲ್ಲೆಲ್ಲ ಬಂದುಬಿಡಲ್ಲ, 1-2 ದಿನದಲ್ಲೆಲ್ಲ ಬರೋಲ್ಲ ಸ್ನೇಹಿತರೆ. ಅದು ನೀವು ಅಪ್ಲೈ ಮಾಡಿದ್ರೆ ಅದು ಸುಮಾರು ದಿನಗಳಾಗುತ್ತೆ, ಸುಮಾರು ತಿಂಗಳುಗಳು ಆಗುತ್ತೆ. ಅದೇನಕ್ಕೆ ನಾವು ಟ್ರ್ಯಾಕ್ ಮಾಡಬೇಕು ಮತ್ತು ಅದೇನಕ್ಕೆ ನಾವು ರಿಸಿಪ್ಟ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಆ ರಿಸಿಪ್ಟ್ ಏನಕ್ಕೆ ಡೌನ್ಲೋಡ್ ಮಾಡಬೇಕು ಅಂತ ಇದೊಂದು ಪ್ರತಿಯೊಂದು ಮಾಹಿತಿ ಇದೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾರ್ಯಾರು ತಾವ ವೆಹಿಕಲ್ಸ್ ಇರುತ್ತೆ, ಯಾರ್ಯಾರು ಅಪ್ಲೈ ಮಾಡಿರ್ತಾರೆ HSRPಗೆ, ಅವರು ಎಲ್ಲರೂ ಇದೊಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗಾಗಿರಲಿ, ಬೇರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಯಾರ್ಯಾರು ವೆಹಿಕಲ್ಸಿನ ರಿಜಿಸ್ಟ್ರೇಷನ್ ಆಗಿಲ್ಲ, ರಿಜಿಸ್ಟ್ರೇಷನ್ ಮಾಡಿರೋರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರ್ಯಾರು ಹೊಸೊಬ್ಬರು ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ ಇರುವ ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಂಪಲ್ ನಿಮಗೆ ತಿಳ್ಸ್ಕೊಂಡು ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಏನು ಬೇಕು ಅಂದರೆ, ನೀವು ಟ್ರ್ಯಾಕ್ ID, ಆರ್ಡರ್ ID ಇರಬೇಕು ಕಂಪಲ್ಸರಿಯಾಗಿ. ಹಂಗಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಒಂದು ಆರ್ಡರ್ ID ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟು ಅದರಲ್ಲಿರುತ್ತೆ. ಆರ್ಡರ್ ID ಮತ್ತು ನಿಮ್ಮ ವೆಹಿಕಲ್ ನಂಬರ್ ಬೇಕಾಗಿರುತ್ತೆ ಸ್ನೇಹಿತರೆ. ಇವೆರಡು ಇದ್ದರೆ ನಿಮಗೆ ಇದೊಂದು ನಿಮಗೆ ಈಸಿ ಪ್ರೊಸೀಜರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಫಸ್ಟು ಸರ್ಚ್ ಟೆಕ್ಸ್ಟ್ ಬಾಕ್ಸಲ್ಲಿ ನೀವು ಜಸ್ಟ್ ಸಿಂಪಲಾಗಿ HSRP ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಏನು ಮಾಡಬೇಕಾಗಿರುತ್ತೆ, ಫಸ್ಟ್ನೇದು ಇದೆ ನೋಡಿ ಸ್ನೇಹಿತರೆ, HSRP ಆನ್ಲೈನ್ ಸರ್ವಿಸ್ ಅವೈಲೇಬಲ್ ಅಂತ. ಇಲ್ಲಿ ನೀವೇನು ಮಾಡಬೇಕು, ಇದಕ್ಕೆ ನಾವು ಕ್ಲಿಕ್ ಮಾಡಬಾರ್ದು. ಇದು ಬೇಕಾದ್ರೆ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಬುಕ್ ಮೈ HSRP ಅಂತಿಲ್ವ ಸ್ನೇಹಿತರೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸುಮಾರು ಆಪ್ಷನ್ಗಳೈತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಪ್ರತಿಯೊಂದು ಏನೋ ಒಂದು ಡೌಟ್ಸ್ ಇದ್ರು ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ರಿಪ್ಲೈ ಮಾಡ್ತೀನಿ ಪ್ರತಿಯೊಂದಕ್ಕೂ. ಹಾಗೆ ನಾವಿಲ್ಲಿ 3 ಲೈನ್ಸ್ ಕಾಣಿಸ್ತಿಲ್ವ, ಈ 3 ಲೈನ್ಸಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಥರ ಓಪನ್ ಇದ್ದ ತಕ್ಷಣ ಇಲ್ಲಿ ಸುಮಾರು ಆಪ್ಷನ್ ಐತೆ. ನಮಗೆ ಇವಾಗ ನಾನು ತೋರಿಸ್ತಿರೋದು ನಿಮಗೆ ಟ್ರ್ಯಾಕ್ ಹೆಂಗೆ ಮಾಡೋದು. ನೀವು ಅಪ್ಲಿಕೇಶನ್ ಹಾಕಿದ್ರೆ ಟ್ರ್ಯಾಕ್ ಮತ್ತು ಅದರ ರಿಸಿಪ್ಟನ್ನ ನಾವು ಹೆಂಗೆ ಡೌನ್ಲೋಡ್ ಮಾಡಬೇಕು ಅಂತ, ಆ ರಿಸಿಪ್ಟ್ ಹೆಂಗೆ ಡೌನ್ಲೋಡ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಟ್ರ್ಯಾಕ್ ಯುವರ್ ಆರ್ಡರ್ ಅಂತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಅಥವಾ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಟ್ರ್ಯಾಕ್ ಯುವರ್ ಆರ್ಡರ್ ಅಂತಿಲ್ವ ಸ್ನೇಹಿತರೆ, ಇಲ್ಲಿ ಟ್ರ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಈ ಥರ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಈ ಥರ ಡಿಸ್ಪ್ಲೇ ಮಾಡಿದ್ರೆ ಮಾತ್ರ ಇದು ಒರಿಜಿನಲ್ ವೆಬ್ಸೈಟ್ ಸ್ನೇಹಿತರೆ. ಇದು ಇಲ್ಲಿ ನಾವೇನು ಮಾಡೋಕ್ಕಿರುತ್ತೆ, ಇಲ್ಲಿ ನಾವು ನಮ್ಮ ಆರ್ಡರ್ ನಂಬರ್ ಹಾಕಬೇಕಿರುತ್ತೆ. ಆರ್ಡರ್ ನಂಬರ್ ಅಂದರೆ ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕಿದ್ದಾಗ ನೀವು ಅಕ್ನಾಲೇಜ್ಮೆಂಟ್ ನಂಬರಲ್ಲಿ ಆರ್ಡರ್ ID ಅಂತ ಇರುತ್ತೆ, ಆರ್ಡರ್ ID ನಂಬರ್ ಅಂತ, ಅದು ನಾವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಮ್ಮ ಆರ್ಡರ್ ಅಪ್ಲಿಕೇಶನ್ ಟೈಮಲ್ಲಿ ನಾವು ಯಾವ ವೆಹಿಕಲ್ ಕೊಟ್ಟಿರ್ತೀವಿ ರಿಜಿಸ್ಟ್ರೇಷನು ನಂಬರು, ಅದ್ರ ವೆಹಿಕಲ್ ನಂಬರ್ ಹಾಕಬೇಕಾಗಿರುತ್ತೆ. ಹಾಕ್ಬಿಟ್ಟು ಇಲ್ಲಿ ಏನು ಕ್ಯಾಪ್ಚರ್ ಕಾಣಿಸುತ್ತೆ ಅದು ಎಂಟ್ರ್ ಮಾಡಿ ಸರ್ಚ್ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ. ನಾವು ಇದನ್ನ ಫಿಲ್ಅಪ್ ಮಾಡೋಣ. ಆರ್ಡರ್ ID ಬಂದ್ಬಿಟ್ಟು ಯಾವಾಗಲೂ ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಕ್ಯಾಪಿಟಲ್ ಆಗಿರುತ್ತೆ. ನಾವು ಇದನ್ನ ಫಿಲ್ಅಪ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಇಲ್ಲಿ ಆರ್ಡರ್ ನಂಬರ್ ಎಂಟ್ರ್ ಮಾಡಬೇಕಾದ್ರೆ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಎಂಟ್ರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಒಂಚೂರು ಏನೋ ಒಂದು ನಂಬರ್ ಇಲ್ಲಾಂದ್ರೆ ಒಂದು ಡ್ಯಾಶ್ ಆಗಿರಲಿ, ಒಂದು ಆಲ್ಫಾಬೆಟ್ ಆಗಿರಲಿ ಮಿಸ್ ಆಗಿದ್ರೆ ಅದು ನಿಮ್ಮ ಸ್ಟೇಟಸ್ ಸರಿಯಾಗಿ ತೋರಿಸಲ್ಲ. ಅದಕ್ಕೋಸ್ಕರ ನೀವು ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಎಂಟ್ರ್ ಮಾಡಬೇಕಾಗಿರುತ್ತೆ. ಹಾಗಿಲ್ಲ ವೆಹಿಕಲ್ ನಂಬರ್ ಎಂಟ್ರ್ ಮಾಡ್ಬಿಟ್ಟು ನೀವು ಕ್ಯಾಪ್ಚರ್ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಟನ್ ಇಲ್ವಾ ಸ್ನೇಹಿತರೆ, ಇಲ್ಲಿ ಸರ್ಚ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದೆಲ್ಲ ಕರೆಕ್ಟಾಗಿ ನೀವು ಡೀಟೇಲ್ಸ್ ಎಂಟ್ರ್ ಮಾಡಿದರೆ ಅದು ಕರೆಕ್ಟಾಗಿ ಡೀಟೇಲ್ಸ್ ತೋರಿಸುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಅಪಾಯಿಂಟ್ಮೆಂಟ್ ಸ್ಟೇಟಸ್ ಬಂತು. ಹಂಗಂದ್ರೆ ನಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಾವು ಯಾವಾಗ ನಾವು ಅಪ್ಲಿಕೇಶನ್ ಹಾಕಿರ್ತೀವಿ ಮತ್ತು ನಮಗೆ ಯಾವಾಗ ನಂಬರ್ ಪ್ಲೇಟ್ ಬರುತ್ತೆ, ಅದು ಎಲ್ಲಿ ಬರುತ್ತೆ, ಮತ್ತು ಆರ್ಡರ್ ಸ್ಟೇಟಸ್ ಏನೋ ಪೆಂಡಿಂಗು ಅಥವಾ ಸಕ್ಸಸ್ ಇದೆಯಾ, ಪ್ರತಿಯೊಂದು ಇದರಲ್ಲಿ ಡೀಟೇಲ್ಸ್ ನೀವು ತಿಳ್ಕೊಬೋದು. ಹಾಗೆ ನಾವು ಎಲ್ಲೋಗ್ಬಿಟ್ಟು ಫಿಕ್ಸ್ ಮಾಡ್ಕೋಬೇಕು, ನಮ್ಮ ನಂಬರ್ ಪ್ಲೇಟ್ ಬಂದಿದಾಗ ಯಾವ ಅಡ್ರೆಸ್ಗೆ ಹೋಗಬೇಕು, ಯಾವ ಶೋರೂಮ್ಗೆ ಹೋಗಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಹಾಗೆ ಇದನ್ನು ನೀವು ಜಸ್ಟ್ ನೀವು ಇದನ್ನ ಸುಮ್ಮನೆ ಹಿಂಗೆ ಬ್ಯಾಕ್ ಹೋಗಬಾರ್ದು ಸ್ನೇಹಿತರೆ. ಇಲ್ಲಿ ನೀವು ಒಂದು ಡೌನ್ಲೋಡ್ ರಿಸಿಪ್ಟ್ ಅಂತೀವ ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಏನಕ್ಕೆ ಇದೇ ಇಂಪಾರ್ಟೆಂಟ್ ಆಗಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ನಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ ಈ ರಿಸಿಪ್ಟ್ ಇದ್ರೇ ಮಾತ್ರ ನಾವು ನಂಬರ್ ಪ್ಲೇಟ್ ಬಂದಾಗ ನಾವು ಅವ್ರಿಗೆ ತೋರಿಸಿದ್ರೆ ಈ ರಿಸಿಪ್ಟ್ ಅವ್ರು ನಮಗೆ ವೆಹಿಕಲ್ಗೆ ಫಿಕ್ಸ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಇದಿಲ್ಲ ಅಂದರೆ ನಮಗೆ ಅವ್ರು ಫಿಕ್ಸ್ ಮಾಡೋಕ್ಕೆ ಏನೇ ಥರ ಪ್ರೂಫ್ ಇರಲ್ಲ. ಅದಕ್ಕೋಸ್ಕರ ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ಬೇಕಾದ್ರೆ PDF ಅಲ್ಲಿ ಸೇವ್ ಆಗಿರುತ್ತೆ. ಇದು ಫೈಲ್ ಮ್ಯಾನೇಜಲ್ಲಿ ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಅಥವಾ ಇದನ್ನ ನೀವು ಪ್ರಿಂಟೌಟ್ ತೆಗೆದು ಇಟ್ಕೋಬೋದು ಸ್ನೇಹಿತರೆ. ಇದರಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ನೀವು ಯಾವಾಗ ಹಾಕಿದ್ದು, ಎಷ್ಟು ಅಮೌಂಟ್ ಕಟ್ಟಿದ್ದು, ಯಾವಾಗ ಬರುತ್ತೆ, ಡೇಟ್ ಯಾವಾಗ ಹೋಗ್ಬೇಕು ನೀವು ಫಿಕ್ಸ್ ಮಾಡೋಕ್ಕೆ ನಿಮ್ಮ ನಂಬರ್ ಪ್ಲೇಟ್ಗಳನ್ನ. ಹಾಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸುಮಾರು. ಈ ಇನ್ಸ್ಟ್ರಕ್ಷನ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಂಬರ್ ಪ್ಲೇಟ್ ಫಿಕ್ಸ್ ಮಾಡಬೇಕಾದ್ರೆ ಇವಾಗ ಫಸ್ಟ್ನೇದು ಇನ್ಸ್ಟ್ರಕ್ಷನ್ ನೋಡಿ ಸ್ನೇಹಿತರಲ್ಲಿ, ಕ್ಯಾರಿ ದಿಸ್ ರಿಸಿಪ್ಟ್ ಆ್ಯಂಡ್ RC ಕಾಪಿ ಅಟ್ ದ ಟೈಮ್ ಆಫ್ ಫಿಟ್ಮೆಂಟ್. ಹಂಗಂದರೆ ನೀವು ಇದೊಂದು ರಿಸಿಪ್ಟ್ ಜೊತೆಗೆ ನಿಮ್ಮ RC ಕಾಪಿನೂ ಸಹಿತ ನೀವು ತೊಗೊಂಡೋಗ್ಬೇಕಾಗಿರುತ್ತೆ ಸ್ನೇಹಿತರೆ, ಅದು ಇಂಪಾರ್ಟೆಂಟು. ಹಾಗೆ ಬ್ರಿಂಗ್ ಯುವರ್ ರೆಸ್ಪೆಕ್ಟಿವ್ ವೆಹಿಕಲ್ ಇನ್ ವಿಚ್ ದಿ HSRP ಆ್ಯಸ್ ಬೀನ್ ಇನ್ಸ್ಟೆಡ್. ಹಂಗಂದರೆ ನಾವು ವೆಹಿಕಲ್ ತೊಗೊಳ್ಬೇಕಾದ್ರೆ ಯಾವುದೋ ಒಂದು ವೆಹಿಕಲ್ ಅಲ್ಲ ಸ್ನೇಹಿತರೆ, ನಾವು HSRP ಅಪ್ಲಿಕೇಶನ್ ಯಾವಾಗ ಹಾಕಿರ್ತೀವೋ ಅಲ್ಲಿಗೆ ಯಾವ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿರುತ್ತೋ ಆ ವೆಹಿಕಲ್ನೇ ತೊಗೊಂಡೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಅಪಾಯಿಂಟ್ಮೆಂಟ್ ಇಫ್ ಎನಿ ವಿಲ್ ಓನ್ಲಿ ಅವೈಲೇಬಲ್ ಫಾರ್ ಫ್ಯೂಚರ್ ಡೇಟ್. ಹಂಗಂದರೆ ನಿಮಗೆ ಅಪಾಯಿಂಟ್ಮೆಂಟ್ ಡೇಟ್ ಬಂದ್ಬಿಟ್ಟು ಫ್ಯೂಚರ್ ಡೇಸಿಗೆ ಮಾತ್ರ ಅಲೋ ಇರುತ್ತೆ. ಹಂಗಂದ್ರೆ ನೀವೇನಾರು ಈ ಡೇಟ್ನ ನೀವೇನಾರ ಇಲ್ಲಿ ಕೊಟ್ಟಿರೋ ಅಪಾಯಿಂಟ್ಮೆಂಟ್ ಡೇಟ್ ಏನೋ ಮಿಸ್ ಆಗಿದ್ರೆ ನಿಮಗೆ ಫರ್ದರಾಗಿ ತುಂಬ ಕಷ್ಟ ಆಗುತ್ತೆ. ನಿಮಗೆ ಅಪಾಯಿಂಟ್ಮೆಂಟ್ ಡೇಟು ನಿಮಗೆ ಪರಿಚಯ ಇದ್ದರೆ ಓಕೆ, ಪರಿಚಯ ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ಇದೇ ಥರ ಸುಮಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಬೇಕಾದ್ರಿಂದ ರೀಡ್ ಔಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕಾಂಟ್ಯಾಕ್ಟ್ ಹೆಲ್ಪ್ಲೈನ್ ನಂಬರು ಕೊಟ್ಟಿದ್ದಾರೆ. ಹಾಗಾದರೆ ಇದು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತಾರೆ, ಯಾರು ಶೋರೂಮ್ ಅವರು ಯಾರು ಎಲ್ಲಿಗೆ ಹೋಗುತ್ತೆ ಮತ್ತು ಅವ್ರು ಯಾರು ಫಿಕ್ಸ್ ಮಾಡಿದ್ರು ಅವ್ರು ಮೇನ್ ಮ್ಯಾನೇಜರ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಇದರಲ್ಲಿ. ನೀವು ಈ ಥರ ನೀವು ನೋಡ್ಕೋಬೋದು. ಇದೊಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಿಮ್ಮ ರಿಲೇಟಿವ್ಸ್ ಯಾರ್ಯಾರು ಇನ್ನೂ HSRP ಲೇಔಟ್ ಇನ್ನೂ ಬಂದಿಲ್ಲ ಅಂತ ಸುಮ್ಮನೆ ಇರ್ತಾರೋ, ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ಈ ಥರ ಇದೆ ಅಂತ ತಿಳಿಸ್ಕೊಡಿ ಸ್ನೇಹಿತರೆ, ಈ ಥರ ಮಾಡ್ಬೋದು ಅಂತ ಅವರು ತಿಳ್ಕೊಳ್ಳಿ ಏನಾಗಿದೆ ಅವ್ರ ವೆಹಿಕಲ್ HSRP ಲೇಔಟ್ ಅಪ್ಲಿಕೇಶನ್ ಯಾವ ಸ್ಥಿತಿಲಿದೆ ಅಂತ. ಹಾಗೆ ಸ್ನೇಹಿತರೆ ಇದೊಂದು ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.